ಹಲೋ ಮೈ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿದು ಅಂತ ನೋಡ್ತಾ ಇದ್ದೀರಾ? ಎಸ್, ನೀವು ಗೆಸ್ ಮಾಡಿದ್ದು ಕರೆಕ್ಟೇ. ನಾನಿವತ್ತು ಸೂಪರಾಗಿರೋ ಅಂಥ ರೆಸ್ಟೋರೆಂಟಲ್ಲಿ ನಾವು ಯಾವ ರೀತಿ ದಾಲ್ ತಡ್ಕನ ನಾವು ಟೇಸ್ಟ್ ಮಾಡಿರ್ತೀವಲ್ಲ, ಅದೇ ಟೇಸ್ಟೇ ಮನೆಯಲ್ಲಿ ಈಸಿಯಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ, ಹೆಸರು ಬೇಳೆ ತೊಗೊಂಡಿದ್ದೀನಿ, ಕಡಲೆಬೇಳೆ ತೊಗೊಂಡಿದ್ದೀನಿ. ಅರ್ಧ ಕಪ್ಪು ತೊಗರಿಬೇಳೆ, 1/4 ಕಪ್ಪು ಹೆಸರು ಬೇಳೆ ಮತ್ತು 2 ಟೇಬಲ್ ಸ್ಪೂನು ಕಡಲೆಬೇಳೆನ ನಾನಿಲ್ಲಿ ತೊಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಬೇಳೆಗಳನ್ನ ಚೆನ್ನಾಗಿ ತೊಳೆದು ಒಂದು ತಪ್ಪಲೆಗೆ ನೀರು ಹಾಕಿ ನಾನು ಸೋಕ್ ಮಾಡಿಬಿಡ್ತೀನಿ. ಎಷ್ಟು 1 ಅವರ್ ನಾವು ನೆನೆಸ್ಬೇಕು ಇದನ್ನು. ನೋಡಿ, ನಾನು 1 ಅವರ್ ನೆನೆಸಿದ್ದೆ ಬೇಳೆನ. ಎಷ್ಟು ಚೆನ್ನಾಗಿ ನೆಂದಿದೆ, ಬೇಳೆ ಎಲ್ಲ ಚೆನ್ನಾಗಿ ದಪ್ಪ ದಪ್ಪ ಆಗಿದೆ. ಸೊ ಈಗ ಇದನ್ನು ಬೇಯೋದಕ್ಕೆ ಇಟ್ಕೋತೀನಿ. ನೋಡಿ, ಕುಕ್ಕರ್ಗೆ ನಾನು ತೊಳೆದಿರ್ತಕ್ಕಂಥ ಬೇಳೆಗಳನ್ನ ಹಾಕಿದ್ದೀನಿ. ಫ್ಲೇವರ್ಗೋಸ್ಕರ, ರೆಸ್ಟೋರೆಂಟ್ ಸ್ಟೈಲ್ ಥರನೇ ಬೇಕು ಅಂದರೆ ಫ್ಲೇವರ್ಗೋಸ್ಕರ ನಾನು ಒಂದು ಪಲಾವ್ ಎಲೆನ ಹಾಕೋತಾ ಇದ್ದೀನಿ, ಒಂದು ಚಿಕ್ಕ ಚಕ್ಕೆನ ಹಾಕೋತಾ ಇದ್ದೀನಿ, 3 ಲವಂಗನ ಹಾಕೋತಾ ಇದ್ದೀನಿ, ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಣ್ಣನ್ನು ಕಟ್ ಮಾಡಿ ಅದನ್ನು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ನಾನಿಲ್ಲಿ ಗೀನ ಉಪಯೋಗಿಸ್ತಾ ಇದ್ದೀನಿ. ಯಾಕೆ ಅಂದರೆ ಫ್ಲೇವರು ಚೆನ್ನಾಗಿ ಬರುತ್ತೆ, ಆಮೇಲೆ ಕುಕ್ಕರು ಕೂಡ ಹಾಳಾಗಲ್ಲ ನಮಗೆ. ನೋಡಿ, ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ, ಆಮೇಲೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ 2 ಕಪ್ ಆಗೋ ಅಷ್ಟು ನಾವು ನೀರನ್ನ ಹಾಕೋಬೇಕು, ಏಕೆಂದರೆ ಸ್ವಲ್ಪ ಗಟ್ಟಿ ಬರುತ್ತೆ ನಾವು ತೊಗರಿಬೇಳೆ ಹಾಕಿರೋದ್ರಿಂದ. ನೋಡಿ, 2 ಕಪ್ ಅಷ್ಟು ನೀರು ಹಾಕಿದ್ದೀನಿ. ಈಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಬಂದರೆ ನಮಗೆ ಸಾಕು. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಈ ಹಂತಕ್ಕೆ ಬಂದರೆ ಸಾಕು ನಮಗೆ. ತೀರಾ ನುಣ್ಣಗೆ ಬೇಯಬಾರ್ದು ಬೇಳೆ, ಸ್ವಲ್ಪ ಬೇಳೆ ನಮಗೆ ಕಾಣಿಸ್ಬೇಕು. ನಾವು ರೆಸ್ಟೋರೆಂಟ್ಗಳೆಲ್ಲ ತಿಂದಿರ್ತೀವಲ್ಲ, ನಮಗೆ ಗೊತ್ತಿರುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ನಮಗೆ ಕರೆಕ್ಟಾಗಿದೆ. ನೋಡಿದ್ರಲ್ಲ, ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ, ಬೇಳೆ ಕಾಣಿಸ್ತಿದೆಯಲ್ಲ, ಇಷ್ಟಿದ್ರೆ ಸಾಕು. ಕರೆಕ್ಟಾಗಿ ನೀವು 1 ಅವರ್ ಬೇಳೆನ ಚೆನ್ನಾಗಿ ನೆನೆಸ್ಬಿಟ್ಟು 2 ವಿಷಲ್ ಒಡಿಸಿದ್ರೆ ಸಾಕು. ಈ ಥರ ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಸಿಗುತ್ತೆ. ಆಮೇಲೆ ನಾವೇನು ಪಲಾವ್ ಎಲೆ ಎಲ್ಲ ಹಾಕಿದ್ದೀವಲ್ಲ, ಅದನ್ನೆಲ್ಲ ತೆಗೆದುಬಿಡಿ. ನೋಡಿ, ನಾನಿಲ್ಲಿ ಒಂದು ಪಾನ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ನೋಡಿ, ಎಣ್ಣೆ ಕಾದಿದೆ. ಈಗ ಇದಕ್ಕೆ ನಾನು ಜೀರಿಗೆನ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಹಿಂಗನ್ನು ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಬೆಳ್ಳುಳ್ಳಿನ ಸಣ್ಣಗೆ ಚಾಪ್ ಮಾಡಿದ್ದೀನಿ, 1 ಟೇಬಲ್ ಸ್ಪೂನು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೇ 1 ಟೇಬಲ್ ಸ್ಪೂನು ಸಣ್ಣದಾಗಿ ಚಾಪ್ ಮಾಡಿರೋ ಶುಂಠಿನ ಹಾಕ್ಕೊಂಡಿದ್ದೀನಿ. ಈಗ 1-2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ 1 ಮೀಡಿಯಮ್ ಸೈಜು ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ನಮಗೆ ಫ್ರೈ ಆಗಬೇಕು. ಸ್ವಲ್ಪ ನಾನು ಈರುಳ್ಳಿ ಬೇಯೋಕ್ಕೋಸ್ಕರ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ, ಆಲ್ಮೋಸ್ಟ್ ನಮಗೆ ಆನಿಯನ್ ಎಲ್ಲ ರೋಸ್ಟ್ ಆಗಿದೆ. ಈ ತಡ್ಕಾಗೆ ಮೇನ್ ಈರುಳ್ಳಿ ಬರೀ ಚೇಂಜಸ್ ಆಗಬಾರ್ದು, ಕಲರು ಬರೀ ಬೇಯಬಾರ್ದು. ಈ ಥರ ನಾವು ರೋಸ್ಟ್ ಆಗಬೇಕು. ಆನಿಯನ್ನು, ಜಿಂಜರು, ಗಾರ್ಲಿಕ್ಕು ಎಲ್ಲ ನಮಗೆ ರೋಸ್ಟ್ ಆಗಬೇಕು. ಸೊ ಆವಾಗಲೇ ಈ ತಡ್ಕದು ಫ್ಲೇವರು ನಮಗೆ ಚೆನ್ನಾಗಿ ದಾಲ್ಗೆ ಸೆಟ್ ಆಗುತ್ತೆ. ನೋಡಿ, ಕಲರ್ ಎಲ್ಲ ತೋರಿಸ್ತಾ ಇದ್ದೀನಲ್ಲ ನಿಮಗೆ,
ರೋಸ್ಟ್ ಅಂದರೆ ಆಲ್ಮೋಸ್ಟು ಡೀಪ್ ಫ್ರೈ ನಾವು ಮಾಡಿದ್ರೆ ಹೇಗಿರುತ್ತೋ ಆ ರೀತಿ ಆನಿಯನ್ಸ್ ನಮಗೆ ಆಗಬೇಕು. ನೋಡಿ ನಾನು ಸ್ಟಾರ್ಟಿಂಗ್ ಹಾಕಿದಾಗ ಹೇಗಿತ್ತು, ಈಗ ಈರುಳ್ಳಿ ಕ್ವಾಂಟಿಟಿ ಹೇಗಿದೆ ಅಂತ ನೋಡಿ. ಈಗ ನಾನು ಒಂದು ಮೀಡಿಯಮ್ ಸೈಜು ಸಣ್ಣದಾಗಿ ಚಾಪ್ ಮಾಡಿ ಟೊಮ್ಯಾಟೋನ ಹಾಕ್ಕೊಂಡಿದ್ದೀನಿ. ಕುಕ್ಕರ್ಗೂ ಕೂಡ ನಾನು ಬೇಳೆ ಜೊತೆಗೆ ಒಂದು ಟೊಮ್ಯಾಟೋನ ಹಾಕ್ಕೊಂಡಿದ್ದೆ ಬೇಯಿಸೋದಕ್ಕೆ. ಈ ತಡ್ಕ ಸ್ವಲ್ಪ ಟ್ಯಾಂಗಿ ಆಗಿದ್ದಾಗ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮಗೆ ಕುಕ್ಕರ್ನಲ್ಲಿ ಬೇಳೆ ಜೊತೆಗೆ ಬೇಯಿಸೋದು ಇಷ್ಟ ಇಲ್ಲ ಅಂದರೆ ನೀವು ಇವಾಗ ನಾನೇನೋ ತಡ್ಕ ಅದು ರೆಡಿ ಮಾಡ್ತಾ ಇದ್ದೀನಲ್ಲ, ಇದ್ರ ಜೊತೆಗೇ 2 ಟೊಮ್ಯಾಟೋನ ಚಾಪ್ ಮಾಡಿ ಹಾಕ್ಕೋಬೋದು. ಇಲ್ಲ ಅಂದರೆ ಒಂದನ್ನು ಬೇಳೆ ಜೊತೆಗೆ ಬೇಯಿಸ್ಕೊಳ್ಳಿ, ಇನ್ನೊಂದನ್ನು ತಡ್ಕಾಗೆ ಹಾಕ್ಕೊಳ್ಳಿ. ನೋಡಿ ಈರುಳ್ಳಿ ಎಲ್ಲ ನಮಗೆ ಚೆನ್ನಾಗಿ ಸ್ಮ್ಯಾಶಿ ಆಗಬೇಕು. ನೋಡಿ ಈ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ಇದಕ್ಕೆ ನಾನು 1 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ನಾಪ್ಕ ಇಟ್ಕೊಂಡಿರಿ. ಹಸಿಮೆಣಸಿನ್ಕಾಯಿ ಸಹ ನಾವು ಹಾಕಿರ್ತೀವಿ, ಖಾರ ನೋಡ್ಕೊಂಡು ಹಾಕಿ. 1 ಸ್ಪೂನು ಖಾರದ ಪುಡಿ ಹಾಕಿದ್ಮೇಲೆ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಹಾಕಿ. ಜಾಸ್ತಿ ಧನಿಯಾ ಪುಡಿ ಹಾಕಬಾರ್ದು ಇದಕ್ಕೆ. 1/4 ಸ್ಪೂನು ಗರಂ ಮಸಾಲ, ಆಮೇಲೆ ಅರಿಶಿನ ಬೇಳೆ ಬೇಯೋಕ್ಕೂ ನಾನು ಹಾಕ್ಕೊಂಡಿದ್ದೆ, ಇಲ್ಲೂ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ಪೈಸಸ್ ಎಲ್ಲ ಹೊಂದ್ಕೋಬೇಕು ಇದಕ್ಕೆ. ಸೊ ಯಾವುದು ಸಿಗಬಾರ್ದು, ನಮಗೆ ಚೆನ್ನಾಗಿ ರೋಸ್ಟ್ ಆಗಬೇಕು. ಅಂದರೆ ಸ್ಪೈಸಸ್ ಪೌಡರ್ ಹಸಿ ವಾಸನೆ ಎಲ್ಲ ನಮಗೆ ಹೋಗಬೇಕು. ಸೊ ಅದಕ್ಕೆ ನಾನಿಲ್ಲಿ ಸೈಡಲ್ಲಿ ಯಾವತ್ತೂ ಸ್ವಲ್ಪ ಬಿಸಿ ನೀರನ್ನ ಇಟ್ಕೊಂಡಿರ್ತೀನಿ, ಯಾಕೆ ನಮಗೆ ಸಿಗಬಾರ್ದು. ನೋಡಿ ಸ್ವಲ್ಪ ನಾನು ಹಾಕೋತೀನಿ, ಆಗ ನಮಗೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಅರೋಮಾ ಎಲ್ಲ ಹಾಗೇ ಚೆನ್ನಾಗಿ ಅದರಲ್ಲೇ ಅಬ್ಸಾರ್ಬ್ ಆಗಿರುತ್ತೆ. ಎಲ್ಲೂ ನಮಗೆ ಇದ್ರದ್ದು ಸೀದಿರೋ ವಾಸನೆ, ತಲೆ ಹಿಡ್ದಿರೋ ವಾಸನೆ ಯಾವುದೇ ರೀತಿ ಸೇರಿಕೊಳ್ಳಲ್ಲ. ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಚೆನ್ನಾಗಿ. ನೋಡಿ ಈಗ ನಾನು ಏನು ದಾಲ್ನ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಎಲ್ಲ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಪಕ್ಕಾ ರೆಸ್ಟೋರೆಂಟ್ ಸ್ಟೈಲಲ್ಲಿ ನೀವೇನು ಟೇಸ್ಟ್ ನೋಡಿರ್ತೀರ ಅದೇ ಟೇಸ್ಟು, ಅದೇ ಅರೋಮಾ ಡಿಟ್ಟೋ ನೀವು ಮನೆಯಲ್ಲಿ ಮಾಡಿದಾಗ ಆ ಫೀಲ್ ನಿಮಗೆ ಗೊತ್ತಾಗುತ್ತೆ. ನೋಡಿ ಎಕ್ಸ್ಟ್ರಾ ನಮಗೆ ಬೇಕು ಅಂದರೆ ಸ್ವಲ್ಪ ನಾವೇನು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿರ್ತೀವಲ್ಲ ಬೇಳೆನ, ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ನೀವು ಹಾಕೋಬೋದು. ಇಲ್ಲ ನನ್ನ ಕನ್ಸಿಸ್ಟೆನ್ಸಿ ಸಾಕು ಇಷ್ಟು ಅಂದರೆ ಇಷ್ಟಕ್ಕೆ ನೀವು ಸ್ಟಾಪ್ ಮಾಡ್ಕೋಬೋದು. ನಾನು ಒಂದು ಸ್ವಲ್ಪ ಹಾಕೋತೀನಿ. ನೋಡಿ ನಾನು ಸ್ವಲ್ಪ ಇಷ್ಟೇ ನೀರನ್ನ ಸೇರಿಸ್ಕೊಂಡಿರೋದು. ನಮ್ಮನೆಯಲ್ಲಿ ಎಲ್ಲರಿಗೂ ಫೇವರೇಟ್ ಇದು ದಾಲ್ ತಡ್ಕ. ಸೊ ನಿಮಗೆ ರೆಸ್ಟೋರೆಂಟಲ್ಲಿ ದೊಡ್ಡದು ಕಬ್ಬಿಣದ ಪಾತ್ರೆ ಬಾಣಲಿನಲ್ಲಿ ಮಾಡ್ತಾ ಇರ್ತಾರೆ, ಫೈರ್ ಜಾಸ್ತಿ ಇರುತ್ತೆ. ಸೊ ಆವಾಗ ಸೈಡಲ್ಲೆಲ್ಲ ನಿಮಗೆ ಆ ತಡ್ಕದು ಸ್ಮೆಲ್ಲು ಸಿಗುತ್ತೆ. ಸೊ ನಾನು ಇಲ್ಲಿ ತಡ್ಕ ಕೊಡ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ, ಅದೇ ಥರನೇ ಫೀಲ್ ಆಗುತ್ತೆ. ನೋಡಿ ನಾನಿಲ್ಲಿ ಒಂದು ಸಾಸ್ ಪಾನನ್ನು ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ ತಡ್ಕಾಗೆ. ನೋಡಿ ಈಗ ತುಪ್ಪ ಕಾದಿದೆ, ಜೀರಿಗೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನು ಸಣ್ಣದಾಗಿ ಹೆಚ್ಕೊಂಡಿರೋ ಬೆಳ್ಳುಳ್ಳಿನ ನಾನು ಹಾಕ್ಕೊಂಡಿದ್ದೀನಿ ತಡ್ಕಾಗೆ. ಇದೇ ನಮಗೆ ತಡ್ಕಾಗೆ ಫ್ಲೇವರ್ ಕೊಡೋದು. ಬೆಳ್ಳುಳ್ಳಿ ಸ್ವಲ್ಪ ನಮಗೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ನೋಡಿ ನಾನು ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ, ಮತ್ತು ಒಣಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಇದು ತಡ್ಕ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ನಮಗೆ.
ನೋಡಿ ನಾನೇನು ತಡ್ಕ ಕೊಟ್ಟಿದ್ನಲ್ಲ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಸೊ ಇದೇ ನಮಗೆ ಅರೋಮಾ ಕೊಡೋದು. ಸೊ ತಡ್ಕ ಕೊಟ್ಟಿದ ತಕ್ಷಣವೇ ನೀವು ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಡಿ. ಅರೋಮಾ ಬೆಳ್ಳುಳ್ಳಿ ಫ್ಲೇವರ್ ಎಲ್ಲ ಚೆನ್ನಾಗಿ ಎಳ್ಕೊಂಡಿರುತ್ತೆ. ನೋಡಿ ಈಗ ನಾನು ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ನಮಗೆ ಫ್ಲೇವರ್ಸು ಇದರಲ್ಲಿ ಸೆಟ್ ಆಗಿರುತ್ತೆ. ಸೊ ಇವಾಗ ನಾನು ಫೈನಲಿ ತಡ್ಕನ ಕೊಡ್ತೀನಿ. ಘಮ ಘಮ ಅಂತಿದೆ ಫ್ರೆಂಡ್ಸ್. ನೋಡಿ ಇಲ್ಲಿ ಸೆಂಟ್ರಲ್ಲಿ ನಾನೊಂದು ಬಟ್ಲಿಟ್ಟಿದ್ದೀನಿ. ಬಟ್ಲಿಗೆ ನಾನು ಚಾರ್ಕೋಲ್ನ ಕಾಯಿಸಿ ಇಟ್ಟು ಸ್ವಲ್ಪ ತುಪ್ಪ ಹಾಕಿ ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ. ಸೊ ನೋಡಿ ಗೈಸ್, ಎಲ್ಲ ಫ್ಲೇವರ್ಸು ದಾಲ್ಗೆ ಹಿಡ್ಕೊಂಡಿದೆ. ಆಹಾ, ಪಕ್ಕಾ ಸ್ಮೋಕಿ ಫ್ಲೇವರ್. ನೀವೇನು ರೆಸ್ಟೋರೆಂಟಲ್ಲಿ ಟೇಸ್ಟ್ ಮಾಡಿರ್ತೀರಾ ಆ್ಯಸ್ ಇಟ್ ಈಸ್ ಹಾಗೆ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ರೆಸ್ಟೋರೆಂಟ್ ಸ್ಟೈಲ್ ದಾಲ್ ತಡ್ಕನ ಯಾವ ರೀತಿ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಒಂದ್ಸಲ ವೀಕೆಂಡಲ್ಲಿ ನಿಮ್ಮ ಫ್ಯಾಮಿಲಿನವ್ರು ಇದ್ದಾಗ ಸೊ ಇದಕ್ಕೆ ಕಾಂಬಿನೇಷನು ಜೀರಾ ರೈಸು ಸೂಪರ್ ಆಗಿರುತ್ತೆ. ಸೊ ಖಂಡಿತ ನೀವು ಇದನ್ನು ಟ್ರೈ ಮಾಡಲೇಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ನ ತಿಳಿಸಿ. ಬಾಯ್. ನೋಡಿ ಈಗ ಡಿಶ್ ಔಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ರೋಟಿ, ಪುಲ್ಕ ಮತ್ತು ಬಿಸಿ ಬಿಸಿ ಗೀ ರೈಸು ಇದ್ಬಿಟ್ರಂತೂ ಸಾಕು ಅನ್ನೋವರೆಗೂ ಹೇಗೆ ಹೊಟ್ಟೆ ತುಂಬ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಫ್ರೆಂಡ್ಸ್. ಅಷ್ಟು ಸೂಪರ್ ಆಗಿದೆ. ಟೇಸ್ಟ್ ಮಾತ್ರ ಆಸಮ್. ನಾನು ಯಾವ ಸ್ಟೆಪ್ಸ್ ಹೇಳ್ಕೊಟ್ಟಿದ್ದೀನೋ ಅದನ್ನೆಲ್ಲ ನೀವು ಫಾಲೋ ಮಾಡಿ. ಖಂಡಿತ ನಿಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೆ.